ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಅನ್ನುವಂತ ಹೆಸರಿನ ಮೂಲಕ ಅತ್ಯಂತ ಅರ್ಥಗರ್ಭಿತವಾದಂತ ಇವತ್ತು ಆಪರೇಷನ್ ಸಿಂಧೂರ ಮೂಲಕ ಯುದ್ಧ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಾನು 3 ಸೈನಿಕರು ಬಂದಿದ್ದಾರೆ, ಅವರಿಗೆ ಸಿಂಧೂರ್ ಹಚ್ಚುವ ಮೂಲಕ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ನಿನ್ನೆ ರಾತ್ರಿ 1:00 ಇಡೀ ದೇಶ ಕಾಯ್ತಾ ಇತ್ತು. ಇನ್ನು ಯಾವತ್ತು ಯುದ್ಧ ಯಾವತ್ತು ಉತ್ತರ ಕೊಡ್ತಾರೆ ಅಂತ ಅನ್ನುವಂಥದ್ದು ಕಾಯ್ತಾ ಇತ್ತು. ರಾತ್ರಿ ಪಾಕಿಸ್ತಾನದ ಸೈನಿಕರು, ನಾಗರಿಕರು, ಸರ್ಕಾರ ಮಲಗಿದಾಗ 9 ಕಡೆಗೆ ಬಾಂಬ್ ದಾಳಿಯ ಮೂಲಕ ಸರಿಯಾಗಿ ಉತ್ತರ ಕೊಟ್ಟಿದೆ. ನಾನು ಮೊದಲನೇದಾಗಿ ನಮ್ಮ ಸೈನಿಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ, ಅವರಿಗೆ ಸೆಲ್ಯೂಟ್ ಹೊಡಿತಾ ಇದ್ದೀವಿ. ಎರಡನೇದು, ಆಪರೇಷನ್ ಸಿಂಧೂರ್ ಮೂಲಕ ಮುಕ್ತ ಅವಕಾಶ ಕೊಟ್ಟಂತ ಸೈನಿಕರಿಗೆ ಮುಕ್ತ ಅವಕಾಶ ಕೊಟ್ಟಂತ ನರೇಂದ್ರ ಮೋದಿ ಅವರಿಗೆ ನಾನು ಅಭಿನಂದನೆ ಮತ್ತು ಸಲ್ಯೂಟ್ ಹೊಡಿತಾ ಇದ್ದೀನಿ. ಸಿಂಧೂರ್ 26 ಇವತ್ತು ಜನರ ಸಿಂಧೂರನ್ನ ಅಳಿಸದಂತ ಪಾಪಿ ಪಾಕಿಸ್ತಾನ್ ಅಷ್ಟೇ ಅಲ್ಲ, ಎಷ್ಟೋ ಲಕ್ಷಾಂತರ ಸೈನಿಕರ ಮನೆಯಲ್ಲಿ ಸಿಂಧೂರನ್ನ ಅಳಿಸಿದ್ರಿ ನೀವು. ಇಡೀ ದೇಶದಲ್ಲಿ 78 ವರ್ಷದಲ್ಲಿ ಲಕ್ಷಾಂತರ ಸಿಂಧೂರನ್ನ, ಮಹಿಳೆಯರ ಸಿಂಧೂರನ್ನ ಅಳಿಸಿದ್ರಿ. ಅದಕ್ಕೆ ತಕ್ಕ ಉತ್ತರ ಇವತ್ತು ಮೋದಿಯವರು ಆಪರೇಷನ್ ಸಿಂಧೂರ್ ಮೂಲಕ ನಿನ್ನೆ ರಾತ್ರಿ ಮೊದಲನೇ ಶುಭಾರಂಭವನ್ನ ಮಾಡಿದ್ದಾರೆ. ಇಷ್ಟಕ್ಕೆ ನಿಲ್ಲಬಾರದು. ISI ಸೆಂಟರ್ಗಳು, ಪಾಕಿಸ್ತಾನದ ಸೈನಿಕರ ಸೆಂಟರ್ಗಳು, ಪಾಕಿಸ್ತಾನದ ಆಯುಧ ಕೇಂದ್ರಗಳು, ನಾನು ಹೇಳೋದು ವೆಪನ್ಸ್ ಸ್ಟೋರೇಜ್, ಇದೆಲ್ಲವನ್ನೂ ನಾಶ ಮಾಡಬೇಕು. ಇನ್ನು 100 ವರ್ಷ ಪಾಕಿಸ್ತಾನ್ ತಲೆ ಎತ್ತಬಾರ್ದು, ಭಾರತವನ್ನ ಬೆರಳೆತ್ತು ನೋಡು ಹಾಗಾಗಬಾರ್ದು, ತಲೆ ಹಾಕಿ ಮಲಗಬಾರದು. ಹಾಗೆ ಅವರಿಗೆ ಸರಿಯಾದ ಉತ್ತರ ಕೊಡಬೇಕು ಅಂತನ್ನುವಂಥದ್ದು ನರೇಂದ್ರ ಮೋದಿ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಹಿಂದಿನ 2 ದಾಳಿಗಳು ನಮಗ್ ಗೊತ್ತಾಗ್ಲಿಲ್ಲ, ಕಾಣಲಿಲ್ಲ, ಈಗ ನಮಗೆ ಕಾಣ್ತಾ ಇದೆ. ಹಫೀಜ್ ಸಯೀದ್ ಅನ್ನುವಂತ ಒಬ್ಬ ರಾಕ್ಷಸ, ಜೈಷೆ ಮೊಹಮ್ಮದರ ಅಧ್ಯಕ್ಷ, ಬಹಳ ದೊಡ್ಡ ಕಂಟಕ ಆಗಿದಂತಹ ದೇಶದ ಅವನ ನಮಾಜ್ ಮಾಡುವಂತ ಮಸೀದಿಯನ್ನ ಪುಡಿ ಪುಡಿ ಮಾಡಿದ್ದಾರೆ. ಅವನ ಟ್ರೈನಿಂಗ್ ಕೊಡ್ತಾ ಇರುವಂತ ಮದರ್ಸಾ ಪುಡಿ ಪುಡಿ ಆಗಿದೆ. 100 ಜನ, 100ಕ್ಕೂ ಹೆಚ್ಚು ಭಯೋತ್ಪಾದಕರು ಸತ್ತಿದ್ದಾರೆ ಅಂತನ್ನುವಂಥದ್ದು ಸುದ್ದಿ ಬಂದಿದೆ. ನಾನು ಭಾರತಕ್ಕೆ, ನರೇಂದ್ರ ಮೋದಿಗೆ ಮತ್ತು ಸೈನಿಕರಿಗೆ ಸೆಲ್ಯೂಟ್ ಹೊಡಿತಾ ಇದ್ದೀನಿ. ಈಗ ಕಾಂಗ್ರೆಸ್ನವರು ಇವತ್ತು ಬೆಳಿಗ್ಗೆ ಸದೆ ಬಿಡೋ ಬದಲು ಶಾಂತಿ ಮಂತ್ರ ಪಠಿಸಬೇಕು. ಗಾಂಧೀಜಿಯವರ ನಿರ್ವೀರ್ಯತನ ತೋರಿಸುತ್ತೆ, ನಾಚಿಕೆಗೇಡುತನ ತೋರಿಸುತ್ತೆ. ಈಗೇನು ಗಾಂಧಿನ ತೋರಿಸ್ತಾರೆ ನೀವು? ಈಗಿನ ನಿಮ್ಮ ಮೇಲೆ ಕೂತಂತ ನಿಮ್ಮ ಅಪ್ಪ ಒಂದು ಹೊಡೆದ್ರೆ ಇನ್ನೊಂದು ಹೊಡೆಸ್ಕೊಳ್ಳುವಂತ ಮಾನಸಿಕತೆ ಅಲ್ಲ. ಹೊಡೆಯೋಕ್ಕಿಂತ ಮುಂಚೆನೆ ಉತ್ತರ ಕೊಡುವಂತ ಮಾನಸಿಕತೆಯಲ್ಲಿ ಇರುವಂತ ನರೇಂದ್ರ ಮೋದಿ ಕೂತಿದ್ದಾರೆ. ನಿಮ್ಮ ತರ ಕಾಂಗ್ರೆಸ್ಸಿನ ಹಿಜಡ ನಾಯಕತ್ವ ಇಲ್ಲ, ನಿರ್ವೀರ್ಯ ನಾಯಕತ್ವ ಇಲ್ಲ. ಸೊ ಈ ರೀತಿಯ ಗಾಂಧೀಯವಾದದ ಪರಿಣಾಮದಿಂದನೇ ನಾವು ಲಕ್ಷಾಂತರ ಜನರು ಕಳ್ಕೊಂಡಿದ್ದೀವ್ರಿ. ಕಾಂಗ್ರೆಸ್ನವರು ಮಾಡಿದಂತ ನೀವು ಕುಕೃತ್ಯದಿಂದನೇ ಭಯೋತ್ಪಾದನೆಯನ್ನು ಹುಟ್ಟು ಹಾಕಿದ್ದೇ ನೀವು.
ನಮ್ಮ ದೇಶದ ನಾಗರಿಕರನ್ನು, ನಮ್ಮ ದೇಶದ ಸೈನಿಕರನ್ನು ಕೊಂದು ಹಾಕಿದವರೇ ನೀವು. ನಿಮ್ಮ ಕಾಂಗ್ರೆಸ್ಸಿನ ಬಟ್ಟೆ ಮೇಲೆ ರಕ್ತದ, ಹಿಂದೂಗಳ ರಕ್ತದ ಕಲೆ ಇದೆ ಅಂತನ್ನುವಂತ ಸ್ಪಷ್ಟವಾಗಿ ಹೇಳ್ತೇನೆ. ಈ ಸಮಯದಲ್ಲಿ ಗಾಂಧೀಜಿ ಅಲ್ಲ, ಈ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸರ ಮೂಲಕ ಉತ್ತರ ಕೊಡ್ತಾ ಇದೀವಿ.